ಮುತ್ತಗಿ ಬಸವರಾಜ್ ಮುತ್ತಗಿ ಸ್ವತಃ ನಮ್ಮ ಜೊತೆ ಫೋನಿನಲ್ಲಿದ್ದಾರೆ. ಮುತ್ತಗಿ ಅವರೇ, ಕೋರ್ಟ್ನ ತೀರ್ಪು ಪ್ರಕಟ ಆಗಿದೆ. ಮೇಡಮ್ 17 ಜನ ಆರೋಪಿಗಳು ದೋಷಿಗಳಾಗಿದ್ದಾರೆ. ನೀವು ಮಾಫಿ ಸಾಕ್ಷಿ ಆಗಿದ್ದೀರಿ. ಪ್ರಕರಣ ಇಷ್ಟು ದಿನ ನಡೆದುಕೊಂಡು ಬಂತು, ಅಂತಿಮವಾಗಿ ತೀರ್ಪು ಬಂದಿದೆ. ಏನನ್ನಿಸ್ತಿದೆ ಸರ್? ಜಸ್ಟಿಸ್ ಎಲ್ಲರಿಗೂ ಒಂದೇ ಅನ್ನೋದು ಇವತ್ತು ಪ್ರೂವ್ ಆತ್ರಿ. ಇದ್ರೊಳಗೆ ರಾಜಕಾರಣಿಗಳು, ಸಾಮಾನ್ಯ ಜನ ಹಂಗೆಲ್ಲ ಇರಂಗಿಲ್ಲ. ಜಸ್ಟಿಸ್ ಎಲ್ಲರಿಗೂ ಒಂದೇ, ನ್ಯಾಯ ಎಲ್ಲರಿಗೂ ಒಂದೇ ರೀತಿಯಾಗಿರ್ತೈತಿ. ತಪ್ಪು ಮಾಡಿದವ್ರು ಶಿಕ್ಷೆ ಆಗೇ ಆಕೈತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಎಕ್ಸಾಂಪಲ್ ಇರುವಂತ ಒಂದು ದೊಡ್ಡ ಕೇಸ್ ಇದು. ಒಂದಿಡೀ ವ್ಯವಸ್ಥೆ ಇಡೀ ಪ್ರಕರಣನ ದಿಕ್ಕು ತಪ್ಪಿಸೋ ಪ್ರಯತ್ನ ಆಗಿತ್ತು. 10 ವರ್ಷದ ನಂತರ ಈ ಪ್ರಕರಣದ ತೀರ್ಪು ಹೊರಗೆ ಬಂದಿದೆ. ಹೆಂಗ್ ನೋಡ್ತೀರಿ ಈ 10 ವರ್ಷನ? ಅಲ್ಲ, ಇದು ಹೆಂಗಂದ್ರೆ ಪ್ರಕರಣ ದಿಕ್ಕು ತಪ್ಪಿಸೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಈ ನಾವು ಜೀವ ಉಳಿಸ್ಕೊಂಡು ಸಾಕ್ಷಿ ಹೇಳೋದು ದೊಡ್ಡ ಮಾತಾಗಿತ್ತು. ಇವತ್ತು ಕೋರ್ಟ್ ಆದೇಶ ಮಾಡಿ ನಮ್ಮ ಭದ್ರತೆ ಕೊಟ್ಟಾರ ಅಂತೇಳಿ ನಾವು ನಮ್ಮ ಕುಟುಂಬದವರು ಇನ್ನೂ ನಾವು ಬಚಾವದೇವಿ. ಇಲ್ಲ ಅಂದಿದ್ರೆ ಈಗಾಗಲೇ ನಮ್ಮ ಮೇಲೂ ಏನೇನ್ ನಡೆದ್ ಬಿಡ್ತಿದ್ವು, ಅದು ದೇವರ ಕಾಪಾಡ್ಬೇಕಾಗಿತ್ತು ನಮ್ಮನ್ನ. ಏನಾಗಿತ್ತು ಸರ್? ಹಂಗಿದ್ ಏನೇನ್ ನಡೆದಿತ್ತು ಒಂಚೂರು ನಮಗ್ ವಿವರಿಸೋದಾದ್ರೆ ಈ 10 ವರ್ಷಗಳಲ್ಲಿ ಬಹಳಷ್ಟಾಗಿತ್ತು ಮೇಡಮ್. ನೇರ ಧಮಕಿಗಳು ಹಾಕಿದ್ದು, ನಾವು ಸತ್ಯ ಹೇಳಕ್ ಯಾವಾಗ ಹೊಕ್ಕೆ ಬಂದಾಗನು ಸಹಿತ ನಮ್ಮ ಕುಟುಂಬಗಳನ್ನ ಅಡ್ಡಿ ತಂದಿಟ್ಟು ಕುಟುಂಬಗಳ ಮೇಲೆ ಧಮಕಿ ಮಾಡ್ತಿದ್ರು. ನಿಮ್ಗೆ ವಯಸ್ಸಾದ ತಂದೆ ತಾಯಿಗಳದಾರ, ಹುಷಾರು, ನೀವು ಒಬ್ಬನ ಮಗ ಅದಿ ಅಂತೇಳಿ ಸಾಕಷ್ಟು ತೊಂದರೆಗಳು ಹಾಕಿದ್ವು. ಮುಂದೆ ನಾನು 2023 ಅರ್ಜಿ ಹಾಕಿದ್ದೆ, ನಾನು ಸಾಕ್ಷಿ ಹೇಳ್ತೀನಿ ಕೋರ್ಟ್ಗೆ ಅಂತೇಳಿ. ಅವಾಗೂ ಸಹಿತ ನಮಗ ಧಮಕಿ ಆಗುವಂತ ಪ್ರಯತ್ನಗಳು. ಇತ್ತೀಚೆಗೆ ಈ ಮೊನ್ನೆವರೆಗೂ ಸಹಿತ ನಮ್ಮ ತಾಯಿಯವರಿಗೆ ಥ್ರೆಟನ್ ಕಾಲ್ಗಳು ಬಂದು ನಾವು ಅದನ್ನ ಸ್ಟೇಷನ್ಯಾಗ ಕಂಪ್ಲೇಂಟ್ ಮಾಡಿದ್ವಿ. ಬಟ್ ಇಲ್ಲಿವರೆಗೂ ಅದರದ್ದು ಯಾವುದೇ ರೀತಿಯಾದ ತಾರ್ಕಿಕ ಅಂತ್ಯಕ್ಕೆ ಹೋಗಿಲ್ಲ. ಯಾರು ಮಾಡಿದ್ರು ಏನ್ ಮಾಡಿದ್ರು ಅಂತ ಇನ್ನೂವರೆಗೂ ಗೊತ್ತಾಗಿಲ್ಲ. ಅಂದ್ರೆ ನಾನು ಸಾಕ್ಷಿ ಹೇಳಕ್ ಹೋಗೋ ಟೈಮ್ನಾಗೂ ಸಹಿತ ನನಗ ದೊಡ್ಡ ರಾಜಕಾರಣಿಗಳು, ಉದ್ಯಮಿಗಳು, ಪ್ರತಿಷ್ಠಿತ ಉದ್ಯಮಿಗಳನ್ನ ಹಿಡಿದು ದೊಡ್ಡ ಮಠಾಧೀಶರಿಂದ ಹಿಡಿದು ಎಲ್ಲರ ಕಡೆಯಿಂದನೂ ಒತ್ತಡ ಬಂತು. ನಾನು ಯಾವುದಕ್ಕೂ ಬಗ್ಲಿಲ್ಲ. ಸತ್ಯ ಹೇಳಬೇಕಂತ ನಾನು ಏನು ಡಿಸೈಡ್ ಮಾಡ್ಕೊಂಡಿದ್ದೆ ಆ ಪ್ರಕಾರವಾಗಿ ನಾನು ನಡ್ಕೊಂಡೆ. ಬಸವರಾಜ್ ಮುತ್ತಗಿ ಅವರೇ, ಈ ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇದೆಯಲ್ಲ, ಅದು ಬಹಳ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಆರಂಭದಲ್ಲಿ ಶರಣಾಗ್ತೀರಿ, ಮತ್ತೆ ಮಾಫಿ ಸಾಕ್ಷಿ ಆಗ್ತೀರಿ. ಏನ್ ಬದಲಾವಣೆ ಆಯ್ತು ಸರ್ ನಿಮ್ಮ ನಿರ್ಧಾರಕ್ಕೆ? ನಾನು ಮೊದ್ಲಿಂದನೂ ಅದ್ರ ವಿರೋಧವಾಗಿದ್ದೆ. ಹಿಂಗಾಗಿ ನಾನು ಕೊಲೆ ನಡೆಯಕ್ಕಿಂತ ಮುಂಚೆನೆ ಯೋಗೇಶ್ ಗೌಡ್ರಿಗೆ ಒಂದು ಪತ್ರ ಬರ್ದಿದ್ದೆ, ನಾನು ನಿಮ್ ಜೀವಕ್ಕೆ ಅಪಾಯ ಐತಿ, ಹುಷಾರಾಗಿರಿ ಅಂತೇಳಿ. ಬಟ್ ಅದನ್ನ ಅವ್ರು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಯಾಕಂದ್ರೆ ನಾನು ಅವಾಗ ಖುದ್ದಾಗಿ ಹೋಗಿ ಹೇಳುವಂತ ಪರಿಸ್ಥಿತಿ ಇರ್ಲಿಲ್ಲ. ಯಾಕಂದ್ರೆ ಸಾಕಷ್ಟು ಜನ ಪೊಲೀಸ್ ಇಲಾಖೆಯವರು ಶಾಮೀಲಾಗಿದ್ರಿಂದ ನನಗೆ ಸಮಸ್ಯೆ ಇತ್ತು ನೇರವಾಗಿ ಹೇಳಕ್ಕೆ. ನಾನು ಹಿಂಗಾಗಿ ಪತ್ರ ಬರ್ದಿದ್ದೆ. ಬಟ್ ಅದನ್ನ ಸೀರಿಯಸ್ ಆಗಿ ಪರಿಗಣನೆ ತಗೊಂಡಿದ್ರೆ ಅವ್ರ ಜೀವನ ಉಳಿತಿತ್ತು, ಈ ಸಮಸ್ಯೆನೂ ಹಾಕಿರ್ಲಿಲ್ಲ. ಇದ್ರ ಜೊತೆಗೆ ನಿಮ್ಮದು ಕೊಲೆ ಪ್ರಯತ್ನ ನಡೀತಾ ಇದೆ, ಜೀವ ಬೆದರಿಕೆ ಇದೆ ಅಂತ ಕೋರ್ಟ್ ಮೊರೆ ಹೋಗಿದ್ರಿ. ಹೌದು ಮೇಡಮ್, ಇವತ್ತಿಗೂ ಐತ್ರಿ. ಇವತ್ತು ನಂದು ಒಬ್ಬೊಂದಲ್ಲ, ನಾನು ಇಡೀ ಕುಟುಂಬಕ್ಕೆ ತೊಂದರೆ ಐತಿ. ಈಗ್ಲೂ ಇವತ್ತಿಗೂ ಐತಿ. ಇನ್ನು ಮುಂದೆ ಇನ್ನೂ ಹೆಚ್ಚಕ್ಕೆ ಹೊರತಾಗಿ ಇದೇನು ಕಮ್ಮಿ ಆಗಂಗಿಲ್ರಿ ಇದು. ಬಟ್ ಏನಾದ್ರೂ ಆಗ್ಲಿ, ಗಟ್ಟಿಯಾಗಿ ನಾವು ಈ ಸತ್ಯ ಹೇಳು ನನ್ನ ಒಂದು ನಿರ್ಧಾರ ಮಾಡ್ಕೊಂಡ ನಾನು ಸಹಿತ ಈ ಮುಂದೆ ಬಂದ್ಬಿಟ್ಟೆ. ಅದು ಏನಕ್ಕೆತ್ತಾಗ್ಲಿ ಸತ್ಯ ಹೇಳು, ಒಂದಿನ ಜೀವ ಅನ್ನೋದು ಒಂದಿನ ಹೋಗ್ಲೇಬೇಕು, ಏನಕ್ಕೆತ್ತಾಗ್ಲಿ ಅಂತ ನಾನು ಡಿಸೈಡ್ ಮಾಡ್ಕೊಂಡ್ಬಿಟ್ಟೆ. ಸರ್, ಈ ಪತ್ರ ಬರ್ದಿದ್ರಲ್ಲ ನೀವು ಯೋಗೇಶ್ ಗೌಡಗೆ, ಹಾ ಮೇಡಮ್, ಅದಾದ್ಮೇಲೆ ಏನಾಗಿತ್ತು ಸರ್? ಪತ್ರಕ್ಕೆ ಯೋಗೇಶ್ ಗೌಡ ಅದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ವೋ? ಅದಾದ್ಮೇಲೆ ಏನಾಯ್ತು? ಅಲ್ಲ, ಅದಾದ್ಮೇಲೆ ಅವ್ರು ಅದನ್ನ ಸೀರಿಯಸ್ ತಗೊಳ್ಳಿಲ್ಲ. ಅದಾದ್ಮೇಲೆ ಇದು ಮರ್ಡರ್ ಅಟೆಂಪ್ಟ್ ನಡೆದ ಬಿಡ್ತಲ್ರಿ ಮೇಡಮ್, ಶಾರ್ಟ್ ಆಗಿ. ಯಾವ ಕಾರಣಕ್ಕೆ ಮಾಫಿ ಸಾಕ್ಷಿ ಆಗ್ಬೇಕು ಅಂತ ಬಸವರಾಜ್ ಮುತ್ತಗಿ ಅವ್ರಿಗೆ ಅನಿಸ್ತು? ಯಾವ ಸಂದರ್ಭದಲ್ಲಿ ಅನಿಸ್ತು? ಮೊದ್ಲಿಂದನೂ ನಿಮ್ಮ ಎಲ್ಲಾ ಮಾಧ್ಯಮದವ್ರಿಗೆ ನನ್ನ ಹೋರಾಟ, ನನ್ನ ಜೀವನದ ಬದುಕು ಎಲ್ಲರಿಗೂ ಗೊತ್ತ್ರಿ. ತಿಳುವಳಿಕೆ ಇದ್ದು ನಾ ತಪ್ಪು ಮಾಡಿದೆ. ನಾ ತಪ್ಪು ಮಾಡಿಲ್ಲ ಅಂತ ಹೇಳತ್ತಿಲ್ಲ, ತಿಳುವಳಿಕೆ ಇದ್ದು ನಾ ತಪ್ಪು ಮಾಡಿದೆ. ಇನ್ನು ತಿಳುವಳಿಕೆ ಇಲ್ದೇ ಇರೋರಂತೂ ಬಹಳಷ್ಟು ತಪ್ಪು ಮಾಡ್ತಾರ. ಈ ಯುವಕರ ದಾರಿ ತಪ್ಪಾರ್ದು, ಇದು ಒಂದು ಸತ್ಯ ಹೊರಗೆ ಬಂದ್ಬಿಡ್ಲಿ ಅನ್ನೋ ನಿರ್ಧಾರ ಇಟ್ಕೊಂಡ ನಾನು ಮುಂದೆ ಬಂದಿದ್ದೆ. ಯಾವಾಗ ಅನಿಸ್ತಾರ? ಯಾವಾಗ ಅಂದ್ರೆ ನಾನು ಮೊದ್ಲಿಂದನೂ ಅಂತಾರೆ ಜ್ಞಾನೋದಯ ಯಾವಾಗ ಆಯ್ತು ಅಂತ? ಇಲ್ಲ, ನಾನು ಮೊದ್ಲಿಂದನೂ ಅದಕ್ಕೆ ವಿರೋಧ ಇದ್ದೆ. ಆ ವಿರೋಧ ಇದ್ದಿದ್ದಕ್ಕೆ ನಾನು LH ಮೀಟಿಂಗ್ ನಡೆದೊಳಗಳನ್ನು ಸಹಿತ ನಾನು ಯೋಗೇಶ್ ಗೌಡ್ನ ಅರೆಸ್ಟ್ ಮಾಡಿದ್ ನೀವು ತಪ್ಪು ಅಂತ ಹೇಳಿದಾಗೂ ನನಗೆ ಅವ್ರಿಗೆ ವಾದ ಆಗಿತ್ತು. ವಿನಯ್ ಕುಲಕರ್ಣಿ ಅವರು ನನಗೂ ಮುಂದೆ ಡೈರಿ ಒಳಗೆ ನಾನು ಕರೆದು ಇದನ್ನ ಕೆಲಸ ಮಾಡ್ಲೇಬೇಕು ಅಂದಾಗ ನಾ ಆಗಂಗಿಲ್ಲ ಅಂತ ಹೇಳಿದ್ದೆ. ಆಮೇಲೆ ನನ್ನ ಕುಟುಂಬ ಇಟ್ಟು ಹೆದರ್ಸ್ಕೊಂಡು ಮಾಡಿಸುವಂತ ವ್ಯವಸ್ಥೆ ಆಯ್ತು. ನಾನು ಮೊದ್ಲಿಂದನೂ ಇದ್ರ ವಿರೋಧ ಇದ್ದೆ. ಬಟ್ ಏನಂದ್ರೆ ನನಗೆ ಅಷ್ಟು ಹೊರಗೆ ಬಂದು ಹೇಳುವಂತ ಧೈರ್ಯ ಬಂದಿರ್ಲಿಲ್ಲ. ಆ ಧೈರ್ಯ ಬಂದಾಗ ನಾನು ಆ ನಿರ್ಧಾರ ತಗೊಂಡೆ. ಅದ್ ಹೆಂಗ್ ಸರ್? ರಾಜಕೀಯ ವ್ಯಕ್ತಿನ ಮೊದ್ಲೇ ಇವಾಗ ನೀವು ಹೇಳದ ಹಾಗೆ ಬೇಡ ಅಂತ ಹೇಳಿದ್ರಿ, ಒಂದಷ್ಟು ಚರ್ಚೆ ಆಯ್ತು, ಆದ್ರೂ ಒಪ್ಪಲಿಲ್ಲ, ನಿಮ್ಮ ಮೇಲೆ ಒತ್ತಡ ಬಂತು, ಘಟನೆ ನಡೆದು ಹೋಯ್ತು. ಆದ್ರೆ ಸ್ಟಿಲ್ ಪವರ್ ಇರುವಂತಹ ವ್ಯಕ್ತಿ ಅವರ ವಿರುದ್ಧ ನಾನು ಹೋಗಬೇಕು, ಮಾಫಿ ಸಾಕ್ಷಿ ಆಗಬೇಕು, ಎಲ್ಲಿಂದ ಬಂತು ಧೈರ್ಯ?
ಅಂದ್ರೆ ಏನಾದ್ರಿ ಮೇಡಮ್, ನಾನು ಮೊದ್ಲಿಂದನೂ ಹೋರಾಟದ ಬದುಕೊಳಗ್ ಬಂದವ. ನನಗದು ಎವ್ರಿ ಡೇ ಚುಸ್ತಾ ಇತ್ತು. ನೀನು ನಿನ್ನ ನಂಬಿದಂತ ಯುವ ಸಮೂಹಕ್ಕೆ ನೀ ಅನ್ಯಾಯ ಮಾಡಿ, ನಿನ್ನ ಎಷ್ಟೋ ಜನ ನಿನ್ನನ್ನ ಒಂದು ಯೂತ್ಸ್ ನಾಯಕನಾಗಿ ನೋಡ್ತಿದ್ರು ಅಂತವ್ರಿಗೆ ಅನ್ಯಾಯ ಮಾಡಿ ಅಂತ ನನಗೆ ಅದೇನು ಎವ್ರಿ ಡೇ ಚುಸ್ತಾ ಇತ್ತಲ್ಲ, ಅದು ಪ್ರತಿದಿನ ಚುಚ್ಚುವಂತದ್ದು ಒಂದಿನ ತನ್ನಿಂದ ತಾನ ಧೈರ್ಯ ಬರುವಂಗಾಗಿ ನಾನು ಆ ನಿರ್ಧಾರ ತಗೋಬೇಕಾತ್ರಿ. ವಿನಯ್ ಕುಲಕರ್ಣಿ ಏನ್ ಮಾತಾಡಿದ್ರು ಸರ್ ನಿಮ್ಮ ಹತ್ರ? ಅಂದ್ರೆ ಈ ಕೊಲೆ ನಡೆಯೋದಕ್ಕೆ ಮುಂಚೆ ಏನೇನ್ ಚರ್ಚೆ ಆಗಿತ್ತು ನಿಮ್ಮಿಬ್ಬರ ಮಧ್ಯೆ? ಕೊಲೆ ಆದ್ಮೇಲೆ ನೀವು ಮಾಫಿ ಸಾಕ್ಷಿ ಆದ್ಮೇಲೆ ಏನ್ ಮಾತಾಡಿದ್ರು ನಿಮ್ಮ ಹತ್ರ? ಮಾಫಿ ಸಾಕ್ಷಿ ಆದ್ಮೇಲೆ ಬೇರೆಯವ್ರ ಮುಖಾಂತರ ಹೇಳ್ಸಾಕ್ ನೋಡಿದ್ರಿ. ನನ್ಗೆ ಬೇರೆಯವ್ರ ಕಡೆಯಿಂದ ನನಗೆ ಡೈರೆಕ್ಟ್ ಮಾತಾಗಿಲ್ರಿ. ಮೊದ್ಲೇ ಮಾಫಿ ಸಾಕ್ಷಿ ಆದಾಗ, ಮಾಫಿ ಸಾಕ್ಷಿಗೆ ಹಾಕಿದಾಗ ನನಗೆ ಡೈರೆಕ್ಟ್ ಆಗಿ ಅವರೇ ಮಾತಾಡಿದ್ರು. ಅವಾಗೂ ಹೆದರ್ಸುವಂತ ಪ್ರಯತ್ನ ನಡೀತು. ಬಟ್ ಎರಡನೇ ಸರಿ ಮಾಫಿ ಸಾಕ್ಷಿಯಾಗಿ ನನಗೆ ಎಲ್ಲ ಭದ್ರತೆ ಬಂದ್ಮೇಲೆ ಅವ್ರು ನೇರವಾಗಿ ಸಂಪರ್ಕ ಮಾಡ್ಲಿಲ್ಲ. ನನಗೆ ಬೇರೆ ಬೇರೆಯವ್ರ ಕಡೆಯಿಂದ ಸಂಪರ್ಕ ಮಾಡ್ಸಕ್ ನೋಡಿದ್ರು. ಬೇರೆ ಬೇರೆ ಕಡೆ ಅಂದ್ರೆ ಅವ್ರ ಆಪ್ತರು ಅಥವಾ ಬೇರೆ ಕಡೆಯಿಂದನೋ? ನನಗೂ ಅವ್ರಿಗೂ ಆಪ್ತರು ಇರುವಂತವ್ರು ಇದ್ದೇ ಇರ್ತಾರಲ್ರಿ ಮೇಡಮ್ ಸಮಾಜ. ಏನ್ ಭರವಸೆ ಕೊಡ್ತಿದ್ರು? ಎಲ್ಲಾ ರೀತಿಯಿಂದ ಭರವಸೆ, ಇಂಥ ಭರವಸೆ ಅಂತಲ್ಲ, ಎಲ್ಲಾ ರೀತಿಯಿಂದ ನಮ್ಮನ್ನ ಅಳದು ತೂಗಾಕ್ ನೋಡಿದ್ರು. ನಾವು ಅದಕ್ಕೆ ಬಗ್ಲಿಲ್ಲ. ಕಾಂಚಾಣಕ್ಕೆ ಎಲ್ಲರೂ ಒಲ್ದ್ ಬಿಡ್ತಾರಂತೆ ಬಸವರಾಜ್ ಮುತ್ತಗಿ ಅವರೇ. ನಮ್ಗಾದ್ರ ಅವಶ್ಯಕತೆ ಇಲ್ರಿ ಮೇಡಮ್. ನಾವು ಹೋರಾಟದ ಬದುಕಿಂದ ಬಂದೇವಿ. ದೇವ್ರ ನಮಗೆ 2 ಹೊತ್ತು ಊಟಕ್ಕೇನು ಕಮ್ಮಿ ಮಾಡಿಲ್ಲ. ನಾವು ನಮ್ ಕುಟುಂಬನ ಸಾಕೊಂಡು ಹೋಗೋಷ್ಟು ದೇವ್ರ ನಮ್ಗೆ ಅನುಕೂಲ ಮಾಡ್ಯಾನ. ಕುಟುಂಬನೂ ಬೆದರ್ಸೋ ಪ್ರಯತ್ನ ಆಯ್ತು. ಹೌದೌದು. ಈಗ ನಾನು ಹೇಳಿದ್ನಲ್ರಿ, ರೀಸೆಂಟ್ ಆಗಿ ನಮ್ಮ ತಾಯಿಯವರಿಗೂ ಫೋನ್ ಕಾಲ್ ಎಲ್ಲ ಬಂದಿತ್ತು. ನಾವು ಇತ್ತು ದಾಖಲೆಗಳ ಸಮೇತ ಗ್ರಾಮೀಣ ಪೊಲೀಸ್ ಸ್ಟೇಷನ್ಯಾಗ ನಾವು ಅದನ್ನ ಕಂಪ್ಲೇಂಟ್ ಮಾಡೀವಿ. ನಾನು ಸಾಕ್ಷಿ ನಡೆಯೋ ಟೈಮ್ನಾಗ ನ್ಯಾಯಾಲಯ ಒಂದು ಅಡ್ಡ ಬರ್ಲಿಲ್ಲ ಅಂದ್ರೆ ಏನಾದ್ರೂ ಆಗತ್ತೆ ಅನ್ನೋ ಭಯ ಇತ್ತ ನಿಮಗೆ? ನ್ಯಾಯಾಲಯ ಒಂದು ಅಡ್ಡ ಬಂದು ನನ್ಗೆ ಸೆಕ್ಯೂರಿಟಿ ಏನಾದ್ರು ಕೊಟ್ಟಿರ್ಲಿಲ್ಲ ಅಂದ್ರೆ ಸುಮಾರು ಒಂದು 25-30 ಫೇಕ್ ಕೇಸ್ ನನ್ನ ಮೇಲೆ ಹಾಕಿದ್ವು, ಅಥವಾ ನನ್ನ ಜೀವಕ್ಕೂ ಅಪಾಯ ಆಗಿರ್ತಿತ್ತು. ಕುಟುಂಬನಿಟ್ಟು ಹೆದರ್ಸುವಂತ ಪ್ರಯತ್ನ ನಡೀತಿತ್ತು. ಹೆಂಗಿತ್ತು ಪರಿಸ್ಥಿತಿ ಓಡಾಡೋದು? ಇವಾಗ ಜೀವಕ್ಕೆ ಬೆದರಿಕೆ ಇದೆ, ಓಡಾಡೋದು, ಪ್ರಭಾವಿ ರಾಜಕಾರಣಿ, ಸಚಿವರಾಗಿದ್ದವರು, ಹೆಂಗಿತ್ತು ಜೀವನ ಸದ್ಯಕ್ಕೆ? ಅಂದ್ರೆ ಈ ಹಿಂದೆ ತೀರ್ಪು ಪ್ರಕಟ ಆಗೋದಕ್ಕೆ ಮುಂಚೆ? ಅಲ್ಲ ಮೇಡಮ್, ಇವತ್ತಿಗೂ ನಾವು ಬೈದೊಳಗ ಬದುಕಾಗ್ತೀವ್ರಿ. ಬಟ್ ಅದ್ರ ಏನ್ ಅನಿವಾರ್ಯ, ಈಗ ಅದ್ರ ಜೊತೆಗೆ ಬದುಕು ಮಾಡ್ಲೇಬೇಕಾದಂತ ಅನಿವಾರ್ಯತೆ ಇರೋದ್ರಿಂದ ನಾವು ಬದುಕು ಮಾಡ್ತೀವ್ರಿ. ಅನಿವಾರ್ಯ, ಬೇರೆ ದಾರಿ ಇಲ್ಲ. ಈಗ ನಾವು ನಿರ್ಧಾರ ತಗೊಂಡು ಆಲ್ರೆಡಿ ಬಹಳ ದೂರ ಬಂದ್ಬಿಟ್ಟೇವಿ, ಹೊಳ್ ನೋಡೋ ಪ್ರಶ್ನೆನೇ ಇಲ್ಲ. ಆ ಬೆದರಿಕೆ ಒಳಗನೆ ನಾವು ಬದುಕಬೇಕು. ನನಗೆ ಇನ್ನೂ ನ್ಯಾಯಾಲಯದ ಮೇಲೆ ನಂಬಿಕೆ ಐತಿ. ನನಗೆ ಸಂಪೂರ್ಣ ಜೀವನ ಪರ್ಯಂತ ನನಗೆ ಸಂಪೂರ್ಣ ಭದ್ರತೆ ಒದಗಿಸ್ತಾರ ಅನ್ನುವಂತ ಒಂದು ನಂಬಿಕೆ ನನಗೈತಿ. ಈಗ ಕೆಲವು ದಿನಗಳ ಹಿಂದೆ ಯೋಗೇಶ್ ಗೌಡ ಸಹೋದರ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಕೇಸು ಆಗಿದೆ ಮೇಡಮ್. ಒಂದೊಂದು ವ್ಯವಸ್ಥೆ ಹೇಳಿ. ಅದೊಂದು ಇವೆಲ್ಲ ವ್ಯವಸ್ಥಿತವಾಗಿ ಮಾಡ್ತಾರ್ರಿ, ಇವನ್ನೆಲ್ಲ ಮಾಡ್ತಾರ, ಬಗ್ಗಿಸ್ಬೇಕಂತ ಮಾಡ್ತಾರ. ಬಟ್ ಅದ್ರ ಬಗ್ಗೆ ನನಗೆ ಜಾಸ್ತಿ ಮಾಹಿತಿ ಇಲ್ರಿ. ಬಟ್ ಇವೆಲ್ಲ ಮಾಡ್ತಾರ್ರಿ. ನಮಗೂ ಎಲ್ಲ ಬೆಂಗಳೂರಿಗೆ ಬಂದಾಗ ನಮಗೂ ಎಲ್ಲ ತೊಂದರೆ ಕೊಡುವಂತ ನಡೀತು, ಫಾಲೋ ಮಾಡೋದು ನಡೀತು, ಎಲ್ಲ ನಡೀತ್ರಿ ನಾವು. ಬಟ್ ಏನ್ ಅದಕ್ಕೇನು ಬಗ್ಲಿಲ್ಲ. ಈಗ ಕುಟುಂಬಸ್ಥರನ್ನ ಒಲಿಸ್ಕೊಳ್ಳೋ ಪ್ರಯತ್ನ ಪಟ್ರು. ಮಲ್ಲಮ್ಮನ ಕಥೆ ಏನಾಯ್ತು ಅನ್ನೋದು ನಮ್ಮೆಲ್ರಿಗೂ ಗೊತ್ತೇ ಇದೆ. ಹೌದೌದು ಮೇಡಮ್. ಹೆಂಗ ಪ್ರಯತ್ನಗಳಾದವು ಅಂದ್ರೆ ಎಲ್ಲಾದ್ರೂ ಶತಾಯ ಗತಾಯ ಇದನ್ನೊಂದನ್ನು ಮುಗಿಸ್ಬಿಡ್ಬೇಕು ಕೇಸ್ನ ಅಂತ? ಅಲ್ಲ, ಅಧಿಕಾರದ ಬಲ ಅದನ್ನೆಲ್ಲ ಮಾಡಕ್ ಹಸ್ತೈತ್ರಿ. ಬಟ್ ಅಧಿಕಾರ ನಡೆಯಂಗಿಲ್ಲ ಅನ್ನೋದು ಇವತ್ತು ನ್ಯಾಯಾಲಯ ತೀರ್ಪಿಂದ ಎಲ್ಲಾರ ಕಡೆ ಗೊತ್ತಾಗೈತ್ರಿ. ಮುತ್ತಿಗೆ ಅವರೇ, ಬಹಳಷ್ಟು ಸಮಯದಲ್ಲಿ ಈ ಟೀಮ್ ಜೊತೆ ನೀವು ಮಾತಾಡಿದ್ದೀರಿ, ವಿನಯ್ ಕುಲಕರ್ಣಿ ಜೊತೆ ಮಾತಾಡಿದ್ದೀರಿ. ಪಾಪ ಪ್ರಜ್ಞೆ ಅನ್ನೋದೇನು ಬರೋದಿಲ್ವಾ ರಾಜಕಾರಣಿಗಳಿಗಾಗ್ಲಿ ಅಥವಾ ಇಂಥ ಕೃತ್ಯದಲ್ಲಿ ಇರೋರಿಗಾಗ್ಲಿ? ಜೀವ ತೆಗೆದಿದ್ದೀವಿ ನಾವು, ರಕ್ತ ಹರಿಸಿದ್ದೀವಿ, ಒಂದು ಕುಟುಂಬನ ಅನಾಥ ಮಾಡಿದೀವಿ, ಜೀವ ತೆಗೆದಿದ್ದೀವಿ, ಒಂದು ಜೀವ ಹೊರಟೋಗಿದೆ ಅಂತ ಚರ್ಚೆಗಳೇನೋ ಆಗೋದಿಲ್ವಾ ಇವ್ರ ಮಧ್ಯ? ಪಾಪ ಪ್ರಜ್ಞೆನೋ ಭಯಾನೋ ಏನು ಕಾಣೋದಿಲ್ವಾ ಇವ್ರಿಗೆ? ಅಂತವೇನ ಆಗಲ್ರಿ. ಅವಶ್ಯಕತೆ ಬಿದ್ದರೆ ನಮ್ಮನ್ನು ಮುಗಿಸ್ತಾರ, ನಮ್ಮನ್ನ ಬಳಸ್ಕೊಂಡು ನಮ್ಮ ಹಿಂದಿದ್ದವ್ರು ಇನ್ನೊಬ್ರು ಮುಗಿಸ್ತಾರ. ಹಂಗ ಒಂದು ಹಂಗ ಸೀರಿಯಲ್ ಹೋಗಿ ಹೋಗ್ತಾವ್ರಿ ಅಷ್ಟೇ. ಅದ್ರ ಜೊತೆಗೆ ಇನ್ನೊಬ್ಬರಿಗೂ ಜೀವ ಬೆದರಿಕೆ. ಹೌದೌದೌದೌದು. ಕೆಲವೊಬ್ರಿಗೆ ಜೀವ ಬೆದರಿಕೆ, ಕೆಲವೊಬ್ರಿಗೆ ಆಮಿಷಗಳು, ಹಿಂಗ ನಡೀತಿರ್ತಾವ್ರಿ ಮೇಡಮ್. ಪಾಪ ಪ್ರಜ್ಞೆ ಇರಂಗಿಲ್ರಿ. ಆಮಿಷಗಳಂದ್ರೆ ಏನ್ ಮಹಾ ಆಮಿಷ ಕೊಟ್ಬಿಡ್ತಾ ಇದ್ರು? ಅಂದ್ರೆ ಏನಿರುತ್ತೆ ಅವ್ರದ್ದು ಆಮಿಷಗಳು ಅಂತ? ಏನ್ ಹೇಳ್ತಾರ ನಿಮ್ಗೆ? ಅಲ್ಲ ನನಗೆ ಅಲ್ಲ, ಈಗ ನಿಮಗೂ ಆಮಿಷ ಒಡ್ಡಿದ್ರಲ್ವಾ? ಹೌದೌದೌದ್ರಿ, ಎಲ್ಲಾ ರೀತಿಯಿಂದನು ಜೀವ ಬೆದರಿಕೆ, ಜೀವ ತೆಗಿತೀವಿ, ಕುಟುಂಬಸ್ಥರ ಬಗ್ಗೆ ಭಯ. ಹೌದು. ಆಮಿಷ ಅಂದ್ರೆ ಏನ್ ಕೊಡ್ತಾರೆ ಆಮಿಷ ಅಂತ? ಅದಕ್ ಬಗ್ಗೆ ಇದ್ದಾಗ ದುಡ್ಡಿನ ಆಮಿಷ ತೋರಿಸ್ತಾರ್ರಿ. ಬೇರೆ ಏನ್ ಮಾಡ್ತಾರೆ? ದುಡ್ಡಿನ ಆಮಿಷ ತೋರಿಸ್ತಾರೆ. ಓಕೆ. ಅದಕ್ಕೂ ಬಗ್ಗದೆ ಇದ್ದಾಗ ಅಪವಾದಗಳನ್ನ ಕ್ರಿಯೇಟ್ ಮಾಡ್ತಾರ. ನಿಮ್ ಮೇಲೆ ಕೇಸ್ಗಳಾಗಿವೆ? ಅಲ್ಲಲ್ರಿ, ಅಪವಾದಗಳನ್ನ ಕ್ರಿಯೇಟ್ ಮಾಡ್ತಾರ. ಈಗ ನಾವು ಈಗ ಅಧಿಕಾರ ಇರೋರಲ್ರಿ, ಅವ್ರ ಏನ್ ಹೇಳಿದ್ರು ಸ್ವಲ್ಪ ಅಧಿಕಾರ ಇರೋರು ಹೇಳಿರೋ ಮಾತುಗಳನ್ನ ಜನ ನಂಬ್ತಿರ್ತೈತಿ. ಏನ್ ಅಪವಾದಗಳು? ತಮ್ಗೆ ಏನ್ ಬಾಯಿಗೆ ಬಂದಂಗ ಅಪವಾದಗಳನ್ನ ಕೊಡುದ್ರಿ.
ತಮಗೇನ್ ಅನುಕೂಲ ಆಕೈತೆ ಹಂಗ ಅಪವಾದ ಕೊಡುದು. ಯಾಕಂದ್ರೆ ಅವ್ರು ಹೇಳಿದ್ದು ನಂಬ್ತಾರಲ್ಲ ಜನ, ಅಪವಾದಗಳನ್ನ ಕೊಡುದು. ಈ 17 ತಿಂಗಳ ಮೇಡಮ್ ನಿಮ್ಗೊಂದ್ ಮಾತು ಹೇಳ್ಬೇಕಂದ್ರೆ 17-18 ತಿಂಗಳ ಈ ಅಜ್ಞಾತವಾಸದೊಳಗೆ ಇಟ್ಟಂಗ ನಮ್ಮ ಮನಿ ಕೆಲಸದ ಡ್ರೈವರ್ಗಳನ್ನ ಕೆಲಸ ಬಿಡಿಸಿದ್ರು, ನಮ್ಮ ಮನಿಗೆ ಕೆಲಸ ಮಾಡೋ ಮೇಡ್ಗಳನ್ನ ಕೆಲಸ ಮಾಡಕ್ ಬರೋದನ್ನ ಬಿಡ್ಸಾಕ್ ಪ್ರಯತ್ನ ಮಾಡಿದ್ರು. ಆಮ್ಯಾಗ ಯಾರ ನಮ್ಮ ಮನಿಗ್ ಬಂದ್ ಹೋದ್ರೆ ಅವ್ರಿಗೆ ಫೋನ್ ಮಾಡಿ ಹೆದರ್ಸುದು. ಆಮ್ಯಾಗ ನಮ್ಗೆ ಯಾರ ಮೊದ್ಲಿಂದ ನಾವು ಹಣಕಾಸಿನ ವ್ಯವಹಾರ ನಾವ್ ಯಾವ್ದಾರ ಬಿಸ್ನೆಸ್ ಮಾಡ್ತಿದ್ವಿ ಅಂದ್ರೆ ಅವ್ರಿಗೆಲ್ಲ ಫೋನ್ ಮಾಡಿ ನೀವ್ ಯಾಕೆ ಅವ್ರ ಜೊತೆ ವ್ಯವಹಾರ ಮಾಡ್ತೀರಿ ಅಂತ ಅವ್ರಿಗೆ ಹೆದರ್ಸುದು. ಇವೆಲ್ಲ ನಡೆದ್ರು. ಇವನ್ನೆಲ್ಲವನ್ನು ಮೆಟ್ಟಿ ನಿಂತೇವ್ ನಾವ್ ಇವತ್ತು. ಅಂದ್ರೆ ಈಗ ಆರೋಪಿಗಳೇ ಬಹಿಷ್ಕಾರ ಹಾಕಿಸ್ಬಿಡೋದು. ಹೌದೌದು ಮೇಡಮ್. ಯಾರು ಕಾಂಟ್ಯಾಕ್ಟ್ ಮಾಡಂಗಿಲ್ಲ ಅಂದ್ರೆ ಯಾರು ಸಾಕ್ಷಿಯಾಗಿದಾರೋ ಯಾರು ಹೋರಾಟ ಮಾಡ್ತಿದಾರೋ ಅವ್ರ ವಿರುದ್ಧ ಬಹಿಷ್ಕಾರ. ಹೌದು, ನಮ್ಮ ಮನಿಗೆ ಯಾರು ಬರಂಗೇ ಇಲ್ರಿ. ನಮ್ಮ ಮನಿಗ್ ಬಂದ್ ಹೋದ ತಕ್ಷಣ ಅದನ್ನ ಅಬ್ಸರ್ವ್ ಮಾಡಕ್ ಒಂದಿಷ್ಟು ಜನರನ್ನ ಇಟ್ಬಿಟ್ಟಿರ್ತಾರ. ಅವ್ರನ್ನ ಇಮಿಡಿಯೇಟ್ ಅವ್ರಿಗೆ ಫೋನ್ ಕಾಲ್ ಮಾಡೋದು. ಆಮೇಲೆ ಪ್ರತಿಷ್ಠಿತ ಈಗ ನಾವು ಮೊದ್ಲಿಂದನೂ ನಾನು ರಿಯಲ್ ಎಸ್ಟೇಟ್ ವ್ಯವಹಾರದಾಗ ಅದೇನ್ರಿ, ಅಡ್ವೊಕೇಸಿ ಲೈಫ್ ಐತಿ, ರಿಯಲ್ ಎಸ್ಟೇಟ್ ಐತಿ. ಈಗ ನಾನು ಯಾವ್ದಾರು ವ್ಯವಹಾರ ಮಾಡ್ತಿದ್ದೆ ಅಂದ್ರೆ ಆ ವ್ಯವಹಾರ ಮಾಡೋರಿಗೆ ಫೋನ್ ಮಾಡಿ ಧಮಕಿ ಮಾಡೋದು. ಈಗ ನಾನು ಹೇಳ್ಬೇಕಂದ್ರೆ ಒಂದು ಎಕ್ಸಾಂಪಲ್, ನಂದೊಂದು 5 ಎಕರೆದ ಒಂದು ಲೇಔಟ್ ಐತಿ, ಒಂದು 30 ಸೈಟ್ ಅದಾವ್ರಿ. 2 ವರ್ಷದಿಂದ ಒಂದೂ ಸೇಲ್ ಆಗಿಲ್ಲ. ಯಾರ ಬಂದು ಹೋದ್ರು ಅಂದ್ರೆ ಅವ್ರಿಗೆ ಫೋನ್ ಮಾಡ್ತಾರೆ ತಗೊಳಕ್ ಹೋಗ್ಬೇಡ್ರಿ ಅಂತ. ತಾಯಿಯವರಿಗೆ ಇತ್ತೀಚೆಗೂ ಕೊಲೆ ಬೆದರಿಕೆ ಬಂತು, ಬೆದರಿಕೆ ಕರೆ ಬಂತು ಅಂತ ಅಂದ್ರಿ ನೀವು ಮೇಡಮ್? ನಿಮ್ ತಾಯಿಯವರಿಗೆ ಇತ್ತೀಚೆಗೂ ಬೆದರಿಕೆ ಕರೆ ಬಂತು ಅಂತ ಅಂದ್ರಿ? ಇಲ್ಲ, ಥ್ರೆಟನ್ ಕಾಲ್ ಬಂದು ರೀ. ಕಾಲ್ ಬಂದು ನಾವನ್ನೆಲ್ಲ ದಾಖಲೆಗಳ ಸಮೇತ ನಾವು ಕೊಟ್ಟಿವಿ. ಬಟ್ ಏನಾದ್ರು ತನಿಖೆ ಎಲ್ಲಿಗೆ ಬಂತಂತ ಗೊತ್ತಾಗಿಲ್ರಿ. ಅಲ್ಲ ಈಗ ಅಮ್ಮ ಏನಂತಾರೆ, ಈಗ ಕುಟುಂಬಕ್ಕೆ ಥ್ರೆಟ್ ಕಾಲ್ಗಳು ಬರುತ್ತವೆ, ನಿಮಗ್ ಥ್ರೆಟ್ ಕಾಲ್ಗಳು ಬರುತ್ತೆ, ಹೊರಗಡೆ ಎಲ್ಲೂ ಅವ್ರು ನಂಬ್ಕೊಂಡ್ಬಿಟ್ಟಾರ ಮೇಡಮ್. ಫಸ್ಟ್ ನಾನು ಈ ನಿರ್ಧಾರ ತಗೊಂಡಾಗ ನಾನು ಅವ್ರನ್ನ ಜೀವಂತ ಇದ್ದು ನಾನು ಅವ್ರನ್ನ ಸಾಯಿಸ್ಬಿಟ್ಟೆ. ಯಾಕಂದ್ರೆ ನಮ್ ತಂದೆ ತಾಯಿ ಎಲ್ಲ ಹಳ್ಳಿ ವಾತಾವರಣದಿಂದ ಬಂದಿರೋರು. ಅವ್ರಿಗೆ ಅವ್ರ ಮಗ ಇಂಥ ಕೆಲ್ಸಕ್ಕೆ ಕೈ ಹಾಕ್ತಾನ ಅಂದಾಗ ಅವ್ರು ಆಲ್ರೆಡಿ ಸತ್ತೋಗಿರ್ತಾರೆ. ನಾವು ಆಲ್ರೆಡಿ ಅವ್ರನ್ನ ಒಂದ್ಸರಿ ಸಾಯಿಸ್ಬಿಟ್ಟೇವಿ. ಈಗ ಅವ್ರ ಮೇಲೆ ನನ್ ಮ್ಯಾಗ ಇಟ್ಟಿದ್ ನಿರೀಕ್ಷೆ ಇಷ್ಟ ಸತ್ಯ ಹೇಳಿ ಅನ್ನೋದಿತ್ತು. ನಾನು ಹೇಳಿದೆ. ಈಗ ಅವ್ರು ಖುಷಿ ಆಗ್ಯದಾರ. ಏನ್ ಬಂದ್ರು ಫೇಸ್ ಮಾಡೋಣ ಅಂತ ನನ್ನ ಕುಟುಂಬ ನನ್ನ ಸಪೋರ್ಟಿಗೆ ನಿಂತೈತಿ. ಅಮ್ಮ ಈ ಪ್ರಕರಣದಲ್ಲಿ ನಿಮ್ಮ ಹತ್ರ ಮಾತಾಡಿದಾಗ ಏನಂದಿದ್ರು? ಅಲ್ಲ, ಅವ್ರು ನನ್ನ ಹತ್ರ ಮೆಡಿಸಿನ್ ತಗೋತಿದ್ದಿಲ್ರಿ. ನಾನು ಇದ್ರೊಳಗೆ ಮಾಫಿ ಸಾಕ್ಷಿ ಆಗೋ ಮಟನು ಅವರು ನಮ್ಮ ತಂದೆ ತಾಯಿಗೆ ನಾನು ಔಷಧಿಗಳನ್ನ ಕೊಡ್ಸಾಕ್ ಹೋದ್ರೆ ಅವ್ರು ತಗೊಂತಿದ್ದಿಲ್ಲ. ನೀನು ಮಾಡಿರೋ ತಪ್ಪಿನ ಅರಿವಾಗಿ ನೀನ್ ನಮ್ ಕಡೆ ಬರೋವರೆಗೂ ನಿಮ್ದು ಯಾವ್ದು ಬೇಡಪ್ಪ ಅಂತೆ. ನನ್ನ ಯಜಮಾನ್ರದ್ದು ಪೆನ್ಷನ್ ಬರ್ತೈತಿ, ಅದ್ರೊಳಗೆ ನಾವು ಜೀವನ ಮಾಡ್ತೀವಿ, ನಿಂದೇನು ನಮ್ಗೆ ಸಹಾಯ ಬೇಡ ಅಂತೇಳಿ. ಎಲ್ಲೋ ಒಂದ್ ಕಡೆ ಪಾಪ ಪ್ರಜ್ಞೆ ಕಾಡುತ್ತಾ ಬಸವರಾಜ ಮುತ್ತಿಗೆ ಅವರೇ? ಹೌದೌದ್ರಿ ಮೇಡಮ್, ಇವತ್ತು ಕಾಡತೈತಿ. ಒಂದ್ ಕಡೆ ಎಲ್ಲ ಇನ್ನೊಂಚೂರು ಪ್ರಯತ್ನ ಪಟ್ಟಿದ್ರೆ ಇಂಥದ್ದೊಂದು ಘಟನೆ ತಡಿಬೋದಿತ್ತು. ನನ್ನಂತವ್ರು ಭಾಗಿ ಆಗ್ಬಾರ್ದ್ರಿ. ಯಾಕಂದ್ರೆ ನಾವೆಲ್ಲ ಸಮಾಜಕ್ಕೊಂದು ಐಕಾನ್ ಆಗಿ, ಯೂತ್ಸ್ ಐಕಾನ್ ಆಗಿ ಬೆಳೆದವ್ರು. ನಮ್ಮಂತವ್ರು ತಪ್ಪು ಮಾಡಿದಾಗ ನಮ್ ಹಿಂದ್ ಇನ್ನೂ ಯೂತ್ಸ್ ಇರ್ತಾರಲ್ಲ, ಇನ್ನೂ ಬಹಳಷ್ಟು ತಪ್ಪು ಮಾಡ್ತಾರ, ನಮ್ಮನ್ನ ಫಾಲೋ ಮಾಡ್ತಿರ್ತಾರ. ನನಗೆ ಈಗ ಹುಟ್ಕೊಳ್ತಾ ಇರೋ ಪ್ರಶ್ನೆ ಅಂದ್ರೆ, ಈ ಪ್ರಕರಣದ ಆಳ ಅಗಲ ತಿಳ್ಕೊಳ್ಳುವಾಗ ಅಥವಾ ಈ ಪ್ರಕರಣ ಹೆಂಗ್ ತಿರುಚ್ತಾ ಇದ್ರು ಅನ್ನೋವಾಗ ಒಂದು ಪ್ರಶ್ನೆ ಹುಟ್ಕೊಳ್ತಾ ಇತ್ತು. ಅಧಿಕಾರ ಅನ್ನೋದು ಒಂದಿದ್ರೆ ಸತ್ಯಾನು ಸುಳ್ಳಾಗ್ಬಿಡುತ್ತೆ, ಸುಳ್ಳು ಸತ್ಯ ಆಗ್ಬಿಡುತ್ತಾ ಸಮಾಜದಲ್ಲಿ ಅಂತ. ಅಧಿಕಾರ ಒಂದಿದ್ರೆ ಯಾವುದೂ ಕೂಡ ಕಪ್ಪು ಬಿಳುಪಾಗತ್ತೆ, ಬಿಳುಪು ಕಪ್ಪಾಗತ್ತೆ, ಏನ್ ಬೇಕಾದ್ರೂ ಆಗ್ಬಿಡುತ್ತಾ ಅಂತ. ಇಲ್ಲ, ಕೊನೆಗೆ ಸತ್ಯನೇ ನಿಲ್ತೈತ್ರಿ ಮೇಡಮ್. ಎಲ್ಲ ಏನಾದ್ರೂ ದೇವ್ರ ಇಚ್ಛೆ ಒಂದ್ ಇರ್ತೈತಲ್ರಿ, ಏನು ಆಗಂಗಿಲ್ಲ. ಈಗ 17 ಜನ ದೋಷಿಗಳು, ಅದರಲ್ಲಿ ವಿನಯ್ ಕುಲಕರ್ಣಿ ಕೂಡ ಒಬ್ರು. ಇದು ಶಿಕ್ಷೆ ಪ್ರಕಟ ಆಗಬೇಕಾಗಿದೆ. ಹೌದೌದ್ರಿ ಮೇಡಮ್, ಶಿಕ್ಷೆ ಪ್ರಕಟ ಆಗ್ಬೇಕು. ಏನಾಗ್ಬೇಕಂದ್ರೆ, ಈಗಷ್ಟೇ ಹೋರಾಟ ಮಾಡಿದವ್ರು ಬಹಳಷ್ಟು ಜನ ಮಾತಾಡಿದ್ರು. ಅದ್ರ ಜೊತೆಗೆ ಅವ್ರು ಹೇಳಿದ್ದು ಜೀವಾವಧಿ ಆಗ್ಬೇಕು, ಇದೊಂದು ಮಾದರಿ ಆಗ್ಬೇಕು ಸಮಾಜಕ್ಕೆ ಅಂತ. ಅಲ್ಲ, ನಿಜವಾಗ್ಲು ಇದೊಂದು ಈ ಕೇಸ್ ಒಳಗ ಶಿಕ್ಷೆ ಪ್ರಮಾಣ ಎಲ್ರಿಗೂ ಒಂದ್ ಮಾದರಿ ಆಗ್ಬೇಕ್ರಿ. ಇಲ್ಲಾಂದ್ರೆ ಇಂಥವ್ ಹಂಗ ಪ್ರಕರಣಗಳ ನಡ್ಕೊಂತ ಹೋಗ್ತಾವ. ನಾನ್ ನಿಮ್ಗೆ ಆಗಲೂ ಒಂದ್ ಮಾತು ಹೇಳಿದೆ, ಈಗೂ ಹೇಳ್ತೀನಿ. ನಾನು ಎಲ್ಲಾ ತಿಳುವಳಿಕೆ ಇದ್ದವ, ಎಲ್ಲಾ ಹೋರಾಟ ಸಂಘಟನೆ ಒಳಗ್ ಭಾಗಿಯಾದಂತವ, ನನ್ನಂತವನ ಒತ್ತಡಕ್ಕೊಳಗಾಗಿ ಇಂಥದ ಭಾಗಿಯಾಕೇನಂದ್ರೆ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನು ಆಗ್ಬಾರ್ದು. ಇದೊಂದು ಈ ಪ್ರಕ್ರಿಯೆ ನಿಲ್ಬೇಕಂದ್ರೆ ಇದೊಂದು ಶಿಕ್ಷೆ ಪ್ರಮಾಣ ಸರಿಯಾಗಿ ಆಗ್ಬೇಕ್ರಿ. ಮುತ್ತಿಗೆಯವರೇ, ಯಾವತ್ತೂ ನಿಮ್ಮನ್ನ ನೀವು ಪ್ರಶ್ನೆ ಕೇಳ್ಕೊಂಡಿಲ್ವಾ, ಒತ್ತಡಕ್ಕೂ ಒಳಗಾಗಿ ನಾನು ಹಿಂಗಿದ್ದ ಕೇಸ್ನಲ್ಲಿ ಭಾಗಿಯಾಗ್ಬಿಟ್ಟೆ, ನಾನು ಯಾರಿಗ್ ಮಾದರಿ ಆಗ್ಬಲ್ಲೆ ಅಂತ? ಇಲ್ಲ, ನನಗ್ ಬಹಳಷ್ಟು ನೋವು ಕಾಡೈತ್ರಿ ಮೇಡಮ್. ಅದು ನನಗ್ ಬಹಳಷ್ಟು ನೋವು ಕಾಡೈತಿ. ಮತ್ ನಾನು ಅದ್ರ ಸಂಬಂಧ ಬಹಳಷ್ಟು ಪಶ್ಚಾತ್ತಾಪನೂ ಪಟ್ಟೇನೆ. ಯಾಕಂದ್ರೆ ನಾನು ಒಂದು ಯೂತ್ ಐಕಾನ್ ಆಗಿ ಬೆಳೆದ. ಧಾರವಾಡ ಜಿಲ್ಲೆ ಒಳಗೆ ನಂದು ಹೈಕೋರ್ಟ್ ಹೋರಾಟದ ಪೀಠದ ಹೋರಾಟ ಇರ್ಬೋದು, ಮತ್ತೊಂದಿರ್ಬೋದು, ನನ್ನ ಮಾಧ್ಯಮದ ಮಿತ್ರರು ನೋಡಿದ ರೀತಿನ ಬೇರೆ. ನಾನು ಮುಂದೆ ಈ ಕೇಸ್ ಒಳಗೆ ಹೋದ್ಮೇಲೆ ನಾನು ಆಗಿದ್ದ ಬೇರೆ. ಅದಕ್ಕೆ ನಾನು ಮಾಡಿದ್ದು ಪಾಪ ಐತೆ. ನನ್ಗೆ ಪ್ರಜ್ಞೆ ಇವತ್ತಿಗೂ ಕಾಡ್ತೈತಿ, ಪಶ್ಚಾತ್ತಾಪ ಆಕೈತಿ. ಬಟ್ ನನ್ನ ಕಡೆಯಿಂದ ಏನ್ ಸಾಧ್ಯನೋ ಅದನ್ನ ನಾನು ಈ ಜಸ್ಟಿಸ್ ಮತ್ತು ಸಿಗ್ಲಿ ಅನ್ನೋ ಈ ಸೊಸೈಟಿಗೆ ನ್ಯಾಯ ಸಿಗ್ಲಿ ಅಂತೇಳಿ ನನಗೇನ್ ಸಾಧ್ಯನೋ ಆ ಸತ್ಯವನ್ನು ಹೇಳೇನ್ರಿ. ತೀರ್ಪು ಬಂದ್ಮೇಲೆ ಅಮ್ಮ ಅವ್ರಿಗೆ ಫೋನ್ ಮಾಡಿದ್ರಾ?
ಇಲ್ಲ, ಹೋಗಿ ಆಶೀರ್ವಾದ ತಗೊಂಡ್ಬರ್ತೇನೆ, ಹೋಗ್ಬೇಕ್ರಿ ಮನೆಗೆ. ಅಮ್ಮವ್ರು ಊರಾಗಿರ್ತಾರೆ, ಹಳ್ಳಿ ಒಳಗೆ, ಊರಿಗೆ ಹೋಗ್ಬರ್ತೇನೆ. ನಿಮ್ ಸುತ್ತಮುತ್ತ ಇದ್ದ ಬಹಳಷ್ಟು ಜನ ಹುಡುಗರಿದ್ರು. ನೀವು ಹೇಳಿದ್ರಿ ಯೂತ್ ಐಕಾನ್ ಆಗಿ ಬೆಳಿಬೇಕು ಅನ್ಕೊಂಡವ್ ನಾನು, ಬೆಳಿತಾ ಇದ್ದೆ ನಾನು ಅಂತ. ಸುತ್ತಮುತ್ತ ಹುಡುಗರು ಯಾವತ್ತಾದ್ರೂ ಮಾತಾಡ್ಸಿದ್ರ ನಿಮ್ಮನ್ನ? ಈ ವಿಷಯ ಏನಾದ್ರೂ ಎತ್ತದ್ರ? ಈ ವಿಷಯದ ಬಗ್ಗೆ ಇಲ್ಲ, ಇಂಥ ಕೇಸ್ಗಳಾದಾಗ ಏನಾಗ್ತಾವ್ರಿ ಮೇಡಮ್ ಅಂದ್ರೆ, ಈ ಹೋರಾಟ ಸಂಘಟನೆಯಿಂದ ಬಂದಂತವ್ರೆಲ್ಲರೂ ದೂರ ಆಗ್ಬಿಡ್ತಾರ. ಈ ಇಂಥ ಕೇಸ್ಗಳಾದ್ಮೇಲೆ ನಮ್ ಸುತ್ತಮುತ್ತಲು ಬರೋರು ಎಂತವ್ರು ಅಂದ್ರೆ ಈ ರೌಡಿ ಶೀಟರ್ಸ್, ಈ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡೋರು, ಇಂಥವ್ರ ಮಧ್ಯನ ನಾವು ಜೀವನ ಮಾಡ್ಬೇಕಾಕೈತೆ ಹೊರತಾಗಿ ಒಳ್ಳೆಯವ್ರು ನಮ್ ಸಂಪರ್ಕ ಮಾಡಂಗಿಲ್ರಿ ಅವಾಗ ಯಾರು. ರಾಜಕಾರಣಿಗಳ ಸುತ್ತ ಬೆಳಿಬೇಕು ಅಂತ ನಿಮ್ ತರಾನೇ ಹುಮ್ಮಸ್ನಲ್ಲಿರೋರು ಬಹಳ ಜನ ಇರ್ತಾರೆ. ನಾವು ಯೂತ್ ಐಕಾನ್ ಆಗಬೇಕು, ನಾವು ಬೆಳಿಬೇಕು ರಾಜಕಾರಣದಲ್ಲಿ ಅಂತ ನಾವು ಆ ಉದ್ದೇಶ ಇಟ್ಕೊಂಡು ಯಾವತ್ತೂ ಹೋಗಿರ್ಲಿಲ್ರಿ. ಬಟ್ ಏನಂದ್ರೆ ತಪ್ಪಾಯ್ತು, ಇವತ್ತು ಅದಕ್ಕೆ ನ್ಯಾಯ ಸಿಕ್ಕೈತಿ. ಮುಂದಿನ ದಿನ ಯುವಕರು ಇಂಥದ್ರೊಳಗೆ ಎಲ್ಲೂ ಭಾಗಿಯಾಗಬಾರ್ದು ಅನ್ನೋದು ಅಷ್ಟೇ ನಾ ಮಾಧ್ಯಮದ ಮುಖಾಂತರ ಬೇಡ್ಕೊಂತೀನಿ. ಮತ್ತೆ ಇನ್ನೊಂದು ತಮ್ಮ ಮುಖಾಂತರ ನಾನು ವಿನಂತಿ ಮಾಡೋದೇನಂದ್ರೆ, ನನ್ನ ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ಭದ್ರತೆ ಒದಗಿಸ್ಬೇಕು. ಯಾಕಂದ್ರೆ ಇದು ಪ್ರಕ್ರಿಯೆ ಇಲ್ಲೇ ನಿಲ್ಲಂಗಿಲ್ರಿ. ಯಾಕಂದ್ರೆ ಇವತ್ತು ಕೋರ್ಟ್ ಒಳಗೆ ನನಗೆ ಮಾಹಿತಿ ಸಿಕ್ತು, 1-2-3 ಜನ ಅಕ್ಯೂಸ್, ನಾ ಹೆಸರು ಹೇಳಂಗಿಲ್ಲ, ಕೂಗಾಡ್ತಾ ಇದ್ರು. ಸಿಕ್ಕ್ರ ಅವ್ರನ್ನ ನಾವು ಬೇಲ್ ತಗೊಂಡಾದ್ರೂ ಬಂದ್ ಅವ್ರನ್ನ ಮುಗಿಸ್ತೇವಿ, ಬಿಡಂಗಿಲ್ಲ ಅಂತೇಳಿ ನನ್ನ ಕುಟುಂಬದ ಬಗ್ಗೆ ಮತ್ತೆ ಬಸವರಾಜ್ ಕೊರವರ್ ಅವ್ರ ಕುಟುಂಬದ ಬಗ್ಗೆ ಮಾತಾಡತ್ತಿದ್ರ ಅಂತೇಳಿ. ಸೊ ನಾನು ಈ ಮಾಧ್ಯಮದ ಮುಖಾಂತರ ನಮಗ ಸೂಕ್ತವಾದ ಭದ್ರತೆ, ಇನ್ನೂ ಹೆಚ್ಚಿನ ಭದ್ರತೆ ಕೊಡ್ಬೇಕಂತ ನಾನು ವಿನಂತಿ ಮಾಡ್ತೇನೆ. ಧನ್ಯವಾದ ಬಸವರಾಜ್ ಮುತ್ತಿಗೆ ಅವರೇ. ನಮಸ್ಕಾರ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.